ಸಂಕ್ರಾಂತಿ ಎಂಬುದು ಅತಿ ದೊಡ್ಡ ಹಬ್ಬವಾಗಿದೆ. ಇದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಬೇರೆ ಬೇರೆ ಭಾಷೆಗಳಿಂದ ತುಂಬಿಕೊಂಡು ಹೋಗಿದೆ. ಈ ಹಬ್ಬಕ್ಕೆ ವಿಜ್ಞಾನ ಇಣುಕಿ ನೋಡುತ್ತದೆ, ತಂತ್ರಜ್ಞಾನ ಕೈ ಹಿಡಿಯುತ್ತದೆ, ಮನೋಭಾವ ಮುನ್ನಡೆಸುತ್ತದೆ. ಹಾಗೆಯೇ ಈ ಸಂಕ್ರಾಂತಿ ಹಬ್ಬವೊಂದು ರೈತರ ಸೊಗಸೇ ಬೇರೆ. ಈ ಹಬ್ಬ ಎಲ್ಲರ ಖುಷಿ ಸಂತೋಷವನ್ನು ಮುನ್ನಡೆಸುತ್ತದೆ. ಯುಗಾದಿ, ದೀಪಾವಳಿ, ಈದ್ ಮಿಲಾದ್ ಹಾಗೂ ಮುಂತಾದವುಗಳೆಲ್ಲ ಸಾಮಾನ್ಯವಾಗಿ ಜನರ ಹಬ್ಬವಾಗಿದೆ. ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ. ಇದು ದನಗಳ ಹಬ್ಬವಾಗಿದೆ. ಉಳಿದೆಲ್ಲ ಹಬ್ಬಗಳಲ್ಲಿ ತಾನು ಹೊಸ ಬಟ್ಟೆ ಧರಿಸಿ ಮೆರೆಯುವ ಮನುಷ್ಯ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ. ವರ್ಷವಿಡೀ ದನ ಕರುಗಳು ದುಡಿದಿದ್ದಕ್ಕೆ ಅವುಗಳಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಅವುಗಳನ್ನು ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ. ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಎಂದರ್ಥ. ಈ ಆಚರಣೆಯ ಗುಟ್ಟೇನು ಪಲ್ಲವಿ? ಈ ಆಚರಣೆಯ ಗುಟ್ಟೇನೆಂದರೆ ಬೆಂಕಿಯಿಂದ ಕೂಡಿರುವ ಒಂದು ಬೆಂಕಿಯ ಉಷ್ಣತಾಪದಿಂದ ದನಕರುಗಳನ್ನು ಹಾಗೂ ಜಾನುವಾರುಗಳನ್ನು ರೈತ ಬೆಂಕಿಯಿಂದ ದಾಟಿಸುತ್ತಾನೆ. ಇದರಿಂದ ಜಾನುವಾರುಗಳ ಮೇಲಾಗಿರುವ ಸಣ್ಣ ಸಣ್ಣ ಇರುವೆಗಳಂತಹ ಕ್ರಿಮಿಕೀಟಗಳು ಹೊರಹೊಮ್ಮಬೇಕೆಂದರೆ ಉಷ್ಣದಿಂದ ಜಿಗಿಸಿದಾಗ ಅವು ಒಂದು ಚೂರು ತಾಪದಿಂದ ಹೊರಹೊಮ್ಮುತ್ತವೆ. ಇದರಿಂದಾಗಿ ರೈತರೆಲ್ಲರೂ ಜಾನುವಾರುಗಳನ್ನು ಸಂಕ್ರಾಂತಿಯ ಶುಭ ದಿನದಂದು ಕಿಚ್ಚಿನಿಂದ ದಾಟಿಸುತ್ತಾನೆ. ಸಂಕ್ರಾಂತಿಯಂದು ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆಯನ್ನು ತಿನ್ನುತ್ತಾರೆ. ಅದು ಏಕೆ? ಚಳಿಗಾಲದಲ್ಲಿ ನಮ್ಮ ಚರ್ಮಗಳು ಒಡೆದಿರುತ್ತವೆ. ಆವಾಗ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವು ಕಡಿಮೆಯಾಗಿರುತ್ತದೆ ಹಾಗೂ ಅದು ಮತ್ತೆ ಹುರುಪುಗೊಳ್ಳಬೇಕಾದರೆ ಕಳೆದು ಹೋದ ಕೊಬ್ಬಿನ ಅಂಶವು ಬೇಗನೆ ಸಿಗಲೇಬೇಕು. ಆವಾಗ ನಾವು ಎಳ್ಳು, ಬೆಲ್ಲ, ಕೊಬ್ಬರಿಯನ್ನು ತಿನ್ನುತ್ತೇವೆ. ಏಕೆಂದರೆ ಅಲ್ಲಿ ಕೊಬ್ಬಿನ ಅಂಶವು ವಿಪರೀತ ಎಂಬಷ್ಟಿದೆ. ಹಾಗಾಗಿ ನಾವು ಸಂಕ್ರಾಂತಿ ಎಂಬ ನೆಪದಲ್ಲಿ ಎಳ್ಳು, ಬೆಲ್ಲವನ್ನು ತಿನ್ನುತ್ತೇವೆ. ಆವಾಗ ಅದು ತಂತಾನೆ ಸರಿ ಹೋಗುತ್ತದೆ. ಸಂಕ್ರಾಂತಿ ಹೇಗೆ ಸೃಷ್ಟಿಯಾಯಿತು? ಸಂಕ್ರಾಂತಿ ಎಂಬುದು ನಡುರಾತ್ರಿ ಮಧ್ಯೆಯಲ್ಲಿ ಸೂರ್ಯನು ತನ್ನ ಪಥವನ್ನು ಸಂಚರಿಸುವುದರ ಮೂಲಕ ಸೃಷ್ಟಿಯಾಯಿತು. ಇದು ಎಳ್ಳು ಬೆಲ್ಲದಿಂದ ಸೃಷ್ಟಿಯಾಯಿತು. ಅದೇಗೆಂದರೆ 4 ಅಕ್ಷರದ ಎಳ್ಳು ಬೆಲ್ಲಗಳು ಎಲ್ಲ ಜನರನ್ನು ಒಂದುಗೂಡಿಸಲು ಮತ್ತು ಒಡೆದು ಮನಸ್ಸುಗಳನ್ನು ಒಂದುಗೂಡಿಸಲು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಎಂಬ 2 ಮಾತುಗಳಿಂದ ಎಲ್ಲರೂ ಒಳ್ಳೆಯ ಮಾತನಾಡಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಊರಿನ ಪಟೇಲರು ಒಡೆದು ಮನಸ್ಸುಗಳಿಂದ ಜಗಳವಾಡಿ ಬೇರೆ ಬೇರಾಗಿದ್ದರೆ ಈ ಒಂದು ಸಂಕ್ರಾಂತಿ ಎಂಬ ಹಬ್ಬದಿಂದ ಎಲ್ಲರೂ ಒಂದಾಗಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡುತ್ತಾ ಎಲ್ಲರೂ ಒಂದಾಗುತ್ತಾರೆ. ಹಾಗಾಗಿ ಸಂಕ್ರಾಂತಿಯ ಒಂದು ಸಂಭ್ರಮವೇ ಬೇರೆಯಾಗಿರುತ್ತದೆ. ಈ ಸಂಭ್ರಮದ ಸಂಸ್ಕೃತಿ ಏನು? ನಮ್ಮ ಆಚರಣೆಯಲ್ಲಿ ಸಂಸ್ಕೃತಿ ಇರಬೇಕು, ಸಂಪ್ರದಾಯ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ, ಕೃತಜ್ಞತೆ ಜೊತೆಯಾಗಬೇಕು. ಈ ಆಚರಣೆಯಲ್ಲಿ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು. ಇದೇ ಸಂಕ್ರಾಂತಿಯ ಸಾಂಸ್ಕೃತಿಕ ಗುಟ್ಟು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಚರಿಸಲಾಗುತ್ತದೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು.